ಆತ್ಮೀಯ ವಿದ್ಯಾರ್ಥಿ ಮಿತ್ರರೇ, ಇಂದು ಶಿಕ್ಷಕರ ದಿನಾಚರಣೆ. ತಾವು ಕೂಡ ಭವಿಷ್ಯತ್ ಕಾಲದಲ್ಲಿ ರಾಷ್ಟ್ರದ ಹಿತದೃಷ್ಟಿಯಿಂದ ತಾವು ಕೂಡ ಸಾರ್ವಜನಿಕ ಆಡಳಿತದಲ್ಲಿ ಭಾಗಿಯಾಗಿ ರಾಷ್ಟ್ರವನ್ನು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಸುವುದು ಯುವಕರ ಪಾತ್ರವೂ ಕೂಡ ಹೌದು. ಹಾಗೆ ಶಿಕ್ಷಕ ಈ ರಾಷ್ಟ್ರದ ಶಿಲ್ಪಿಯೂ ಕೂಡ ಹೌದು. ಇಂದು ನಾವು ಸಾರ್ವಜನಿಕ ಆಡಳಿತದ ಸ್ವರೂಪ. ನಿನ್ನೆ ನಾವು ಸಾರ್ವಜನಿಕ ಆಡಳಿತದ ಅರ್ಥ, ಅದರ ವ್ಯಾಖ್ಯಾನಗಳು, ಅದರ ಹಿನ್ನೆಲೆ ಹಲವಾರು ಮಜಲುಗಳಲ್ಲಿ ನಾವು ಅಧ್ಯಯನವನ್ನು ಮಾಡಿದ್ದು. ಇಂದು ನೇಚರ್ ಆಫ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವಿಲ್ಲಿ ಗಮನ ಹರಿಸಬೇಕು. ಸಾರ್ವಜನಿಕ ಆಡಳಿತ ಮಾನವನ ಕಾರ್ಯಚಟುವಟಿಕೆಗಳನ್ನು ಅಭ್ಯಾಸ ಮಾಡುವಂಥ ಈ ಸಾಮಾಜಿಕ ವಿಜ್ಞಾನದಲ್ಲಿಯೂ ಕೂಡ ಈ ಸಾರ್ವಜನಿಕ ಆಡಳಿತ ಒಂದು. ಬಹುಕಾಲದವರೆಗೆ ಇದನ್ನು ಒಂದು ಪ್ರತ್ಯೇಕವಾದ ಹಾಗೂ ಸ್ವತಂತ್ರವಾದ ಅಧ್ಯಯನ ವಿಷಯವೆಂದು ಪರಿಗಣಿಸಿರಲಿಲ್ಲ. ಇಂದು ಮಾನವ ನಿರ್ದಿಷ್ಟ ಚಟುವಟಿಕೆಗಳನ್ನು ಅಧ್ಯಯನ ಮಾಡುವುದರಿಂದ ಈ ಸಾರ್ವಜನಿಕ ಆಡಳಿತಕ್ಕೆ ಬಹಳಷ್ಟು ಪ್ರಾಮುಖ್ಯತೆಯನ್ನು ದೊರಕಿದ್ದು ನಾವಿಲ್ಲಿ ನೋಡ್ತೀವಿ. ಈ ಸಾರ್ವಜನಿಕ ವ್ಯಾಪ್ತಿಯಲ್ಲಿ, ಸಾರ್ವಜನಿಕ ರೀತಿಯಲ್ಲಿ ಮಾಡುವುದಕ್ಕಾಗಿ ಈ ಸಾರ್ವಜನಿಕ ಆಡಳಿತವನ್ನು, ಆ ವಿಷಯವನ್ನು ಈಗ ಪ್ರಸ್ತುತ ಅಧ್ಯಯನ ಮಾಡಬೇಕಾಗಿದೆ. ಆ ದೃಷ್ಟಿಯಿಂದ ಸಾರ್ವಜನಿಕ ಆಡಳಿತವನ್ನು ವೈಯಕ್ತಿಕ ಆಡಳಿತದಿಂದ ಹಾಗೂ ಖಾಸಗಿ ಆಡಳಿತದಿಂದ ಬೇರ್ಪಡಿಸಬಹುದು. ನಿನ್ನೆ ನಾವು ಖಾಸಗಿ ಆಡಳಿತ ಮತ್ತು ಸಾರ್ವಜನಿಕ ಆಡಳಿತ ಅಂತ ನಾವು ಉಲ್ಲೇಖವನ್ನು ಮಾಡಿದ್ದೇವೆ. ಇಲ್ಲಿ ಪ್ರಮುಖವಾಗಿ ಸಾರ್ವಜನಿಕ ಆಡಳಿತ ವೈಯಕ್ತಿಕ ಆಡಳಿತ ಮತ್ತು ಖಾಸಗಿ ಆಡಳಿತಕ್ಕಿಂತ ಭಿನ್ನ. ಈ ಸಾರ್ವಜನಿಕ ಆಡಳಿತ ಮತ್ತು ಖಾಸಗಿ ಆಡಳಿತದಲ್ಲಿ ಬಹಳಷ್ಟು ಭಿನ್ನ ರೀತಿಯಲ್ಲಿ ಆಡಳಿತ ನಡೆಯೋದು ನಾವು ಇಲ್ಲಿ ನೋಡ್ತೀವಿ. ಸರ್ಕಾರಿ ಆಡಳಿತವೇ ಸಾರ್ವಜನಿಕ ಆಡಳಿತ. ಅದನ್ನು ನಾವಿಲ್ಲಿ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಡಿಫರೆನ್ಸ್ ಫ್ರಾಮ್ ಪರ್ಸನಲ್ ಆ್ಯಂಡ್ ಪ್ರೈವೇಟ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವಿಲ್ಲಿ ಕರಿತೀವಿ. ವೈಯಕ್ತಿಕ ರೀತಿಯಲ್ಲಿ ವೈಯಕ್ತಿಕ ವ್ಯವಹಾರಗಳ ಆಡಳಿತವಾಗಿರ್ತದೆ. ಉದಾಹರಣೆಗೆ ನಾವು ಸಾಕಷ್ಟು ಉದಾಹರಣೆಯನ್ನು ಕೊಡ್ಬೋದು. ಆಹಾರವನ್ನು ಹುಡುಕುವುದು, ರಕ್ಷಣೆಗಾಗಿ ವ್ಯವಸ್ಥೆ ಮಾಡಿಕೊಳ್ಳುವುದು, ಕೆಲಸಕ್ಕಾಗಿ ಸಾಮಗ್ರಿಗಳನ್ನು ಸಿದ್ಧಪಡಿಸಿಕೊಳ್ಳುವುದು, ಈ ಇತ್ಯಾದಿ ಕಾರ್ಯಗಳು ಕೂಡ ಇವು ವೈಯಕ್ತಿಕ ಆಡಳಿತ ಅಂತ ನಾವಿಲ್ಲಿ ಕರಿತೀವಿ. ಖಾಸಗಿ ಆಡಳಿತ ಖಾಸಗಿ ಒಡೆತನದಲ್ಲಿದ್ದು ಖಾಸಗಿ ವ್ಯಕ್ತಿಗಳಿಂದ ಅದು ಏರ್ಪಟ್ಟಿರುತ್ತದೆ. ಅದು ಸಾರ್ವಜನಿಕ ಆಡಳಿತಕ್ಕಿಂತ ಅದು ಭಿನ್ನವಾದದ್ದು. ಹಾಗೆ ಇನ್ನೊಂದು ಪ್ರಮುಖವಾದಂಥ ಸ್ವರೂಪವನ್ನು ನಾವು ನೋಡಿದಾಗ ಸಾರ್ವಜನಿಕ ವ್ಯವಹಾರಗಳನ್ನು ನೋಡಿಕೊಳ್ಳುವುದು ಸಾರ್ವಜನಿಕ ಆಡಳಿತ. ಸಾರ್ವಜನಿಕ ಆಡಳಿತವನ್ನು ನೋಡಿಕೊಳ್ಳುವುದು ಸಾರ್ವಜನಿಕ ಆಡಳಿತ. ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಕನ್ಸರ್ನ್ಡ್ ಟು ಪಬ್ಲಿಕ್ ಅಫೇರ್ಸ್.
ಸಾರ್ವಜನಿಕ ಆಡಳಿತ ಸಾರ್ವಜನಿಕ ವ್ಯವಹಾರಗಳಲ್ಲಿ ತೊಡಗಿರುವ ಆಡಳಿತದಿಂದಾಕ್ಷಣ ನಮ್ಮ ಮನಸ್ಸಿನಲ್ಲಿ ಸಾವಿರಾರು ವಿಚಾರಗಳು ಉದ್ಭವ ಆಗ್ತವ. ಈ ಸಾರ್ವಜನಿಕ ವ್ಯವಹಾರ ಬಹಳಷ್ಟು ವ್ಯಾಪಕವಾದಂಥ ಅರ್ಥವನ್ನ ಹೊಂದಿದೆ. ಬಾಹ್ಯ ದಾಳಿಯಿಂದ ಸಾರ್ವಜನಿಕರನ್ನು ರಕ್ಷಿಸಲು ಸಂರಕ್ಷಣಾ ಇಲಾಖೆಯನ್ನು ನಾವು ಸ್ಥಾಪಿಸಿದ್ದೇವೆ. ಆಂತರಿಕ ಗಲಭೆಗಳಿಂದ ರಕ್ಷಿಸಿಕೊಳ್ಳಲು ಗೃಹ ಖಾತೆ, ಪೊಲೀಸ್ ಇಲಾಖೆ, ಹೋಮ್ ಗಾರ್ಡ್, ಜೈಲು ಮುಂತಾದ ಇಲಾಖೆಗಳನ್ನು ನಾವು ಇಲ್ಲಿ ಸ್ಥಾಪಿಸಿದ್ದೇವೆ. ಇವುಗಳಂತೆ ನಾವು ಆಂತರಿಕವಾಗಿ ಆಹಾರ ಇಲಾಖೆ ಆಗಿರ್ಬೋದು, ಒಕ್ಕಲತನದ ಇಲಾಖೆ ಆಗಿರ್ಬೋದು, ಉದ್ದಿಮೆ ಇಲಾಖೆಗಳಾಗಿರ್ಬೋದು, ಇಂಥವುಗಳನ್ನು ನಾವು ಈಗ ನಮ್ಮ ಆಡಳಿತದಲ್ಲಿ ಸ್ಥಾಪಿಸಿಕೊಂಡಿದ್ದು ನಾವು ಇಲ್ಲಿ ನೋಡ್ತೇವೆ. ಇನ್ನೊಂದು ಪ್ರಮುಖವಾದಂಥ ಸ್ವರೂಪ, ಸಾರ್ವಜನಿಕ ಆಡಳಿತದ ಬಗ್ಗೆ ನಾವು ಮಾತನಾಡುವಾಗ ಅದು ಹಲವಾರು ಅಂಶಗಳನ್ನು ಒಳಗೊಂಡಿದೆ. ಅಲ್ಲಿ ನಾವು ಪ್ರಮುಖವಾಗಿ 4 ಅಂಶಗಳನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು. ಮೊದಲನೇ ಅಂಶ ಅಂತಂದ್ರೆ ಪಬ್ಲಿಕ್ ಅಂದ್ರ ಜನರು. ಎರಡನೇ ಅಂಶ ಅಂತಂದ್ರ ಆಡಳಿತದ ಕಟ್ಟಡಗಳು, ಕಚೇರಿಗಳು, ಅವುಗಳನ್ನು ಒಳಗೊಂಡಂಥ ಆವರಣಗಳು, ಅವು ವಿವಿಧ ರೀತಿಯಲ್ಲಿ ಇದ್ದಿದ್ದು ನಾವು ನೋಡ್ತೀವಿ. ಇನ್ನೊಂದು ಪ್ರಮುಖವಾದಂಥ ಮೂರನೇದು ಅಂಶವನ್ನು ನಾವು ನೋಡುವ ಹೊತ್ತಿನಾಗ ಆಡಳಿತದ ವಿಧಾನ. ನಂತರ 4ನೇದು ನೋಡಿದಾಗ ಸಾರ್ವಜನಿಕ ಆಡಳಿತದ ವ್ಯವಹಾರಗಳು ವಿವಿಧ ಹೆಸರಿನಿಂದ ವಿವಿಧ ರೀತಿಯಲ್ಲಿ ಅದು ಜರುಗುವುದು ನಾವು ನೋಡ್ತೀವಿ. ಇಲ್ಲಿ ನಾವು ಮೊದಲ ಹೇಳಿದ ಹೊತ್ತಿನಾಗ 4 ಅಂಶಗಳು ಅಂದಾಗ ಪಬ್ಲಿಕ್ ಅಂದ್ರ ಜನರು, ಸಾರ್ವಜನಿಕರಿಲ್ಲದೆ ಸಾರ್ವಜನಿಕ ಆಡಳಿತ ಅಸಾಧ್ಯ. ಇಲ್ಲಿ ಆಡಳಿತಕ್ಕೆ ಜನರು ಬೇಕು, ಆಡಳಿತ ಮಾಡಿಸಿಕೊಳ್ಳಲಿಕ್ಕೆ ಜನರು ಬೇಕು. ನಾವು ಇದರಲ್ಲಿ 2 ಗುಂಪುಗಳನ್ನು ಮಾಡ್ತೀವಿ. ಮೊದಲನೇ ಗುಂಪಂತರ ಗುಂಪಿನ ಜನರನ್ನ ಆಡಳಿತಗಾರರು ಎಂದು ಕರೆದರೆ, ಎರಡನೇ ಗುಂಪಿನ ಜನರನ್ನು ಸಾರ್ವಜನಿಕರು ಅಂತ ನಾವಿಲ್ಲಿ ಕರಿತೀವಿ. ಇಲ್ಲಿ ನಾವು ಬ್ಯಾಂಕ್ನ ಉದಾಹರಣೆಯನ್ನು ಕೊಡಬಹುದು, ಪೋಸ್ಟ್ ಆಫೀಸಿನ ಉದಾಹರಣೆಯನ್ನು ಕೊಡಬಹುದು. ಅಲ್ಲಿ ಆಡಳಿತ ಒಳಗಿದ್ದಂಥವ್ರು ಆಡಳಿತ ಮಾಡ್ತಾರ. ನಾವು ಇವತ್ತು ಬ್ಯಾಂಕ್ನಲ್ಲಿ ದುಡ್ಡನ್ನು ತೆಗಿಲಿಕ್ಕೆ ಹೋದರೆ, ಹಣವನ್ನು ತೆಗಿಲಿಕ್ಕೆ ಹೋದರೆ ನಾವು ಸಾರ್ವಜನಿಕರು ಅಂತ ನಾವಿಲ್ಲಿ ಕರೆಸ್ಕೊಂತೀವಿ. ಎರಡನೇದು ಆಡಳಿತದ ಕಟ್ಟಡಗಳು, ಕಚೇರಿಗಳು ಮತ್ತು ಇವುಗಳೊಳಂದಂಥ ಆವರಣ ನಾವು ಏನು ಹೇಳ್ತೀವಲ್ಲ, ಅವು ವಿವಿಧ ರೀತಿಯಲ್ಲಿ ನಾವು ಅಧ್ಯಯನವನ್ನು ಮಾಡಬಹುದು. ಪ್ರಸ್ತುತ ನಮ್ಮ ಆಡಳಿತದ ಕಚೇರಿಗಳು ಹವಾನಿಯಂತ್ರಿತ ಸಕಲ ಸೌಕರ್ಯಗಳನ್ನು ಹೊಂದಿದ್ದು ನಾವು ನೋಡ್ತೀವಿ. ಅದನ್ನು ನಾವಿಲ್ಲಿ ಟೋಲ್ ನಾಕಾದೊಳಗೆ ಆಡಳಿತವನ್ನು ಮಾಡುತ್ತೇವೆ. ಹಾಗೆ ಏರ್ ಕಂಡೀಷನ್ ರೂಮಿನಲ್ಲಿಯೂ ಕೂಡ ನಾವು ಆಡಳಿತವನ್ನು ನಿರ್ವಹಿಸುತ್ತೇವೆ. ಈ ಪಾರ್ಲಿಮೆಂಟ್ ಹೌಸ್, ವಿಧಾನಸೌಧ, ರಾಷ್ಟ್ರಪತಿ ಭವನ ಇವೆಲ್ಲ ಸಹಸ್ರಾರು ಜನ ಆಡಳಿತಗಾರರು ಆಸನದಲ್ಲಿ ಕುಳಿತು ಪೆನ್ನು ಹಾಳಿಗಳ ಮೂಲಕ ಕಾರ್ಯವನ್ನು ನಿರ್ವಹಿಸುವುದು ನಮ್ಮ ಗಮನಕ್ಕೆ ಬಾರದೇ ಇರದು. ಈಗ ಪ್ರಸ್ತುತ ಸಾರ್ವಜನಿಕ ಆಡಳಿತ ಇ ಗವರ್ನೆನ್ಸ್ ಅಂತ ನಾವು ಕರಿತೀವಿ. ವಿದ್ಯುನ್ಮಾನ ಆಡಳಿತ ಅಂತ ನಾವಿಲ್ಲಿ ಕರಿತೀವಿ. ಈ ವಿದ್ಯುನ್ಮಾನ ಆಡಳಿತದಲ್ಲಿ ಈ ಹವಾನಿಯಂತ್ರಿತ
ಕಟ್ಟಡದಲ್ಲಿಯೇ ಇವತ್ತ ಆಡಳಿತ ನಿರ್ವಹಿಸುವುದು ನಾವು ಕಾಣ್ತೇವೆ. ಹಿಂದಿನ ಕಾಲದಲ್ಲಿ ಅರ್ಥಾತ್ ಈ ಪುರಾತನ ಕಾಲದಲ್ಲಿ ಕುದುರೆಗಳ ಮೇಲೆ, ಎತ್ತಿನ ಗಾಡಿಯ ಮೇಲೆ ಇವತ್ತ ದೂರ ದೂರ ತಮ್ಮ ಪ್ರವಾಸವನ್ನು ಮಾಡಿ ಆಡಳಿತವನ್ನು ಮಾಡಿದ್ದು ನಾವು ಈಗ ನೋಡ್ತೀವಿ. ಈ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಏನು ಇಂಪ್ರೂವ್ ಆದಂಗೆ ಇವತ್ತು ಕಾರ್ ಆಗಲಿ, ಜೀಪ್ ಆಗಲಿ, ಟ್ರೈನ್ ಆಗಲಿ, ಬಸ್ಸುಗಳಾಗಲಿ, ಹಡಗುಗಳಾಗಲಿ, ಇವತ್ತು ವಿಮಾನಗಳ ಮೂಲಕ ಇವತ್ತು ಸಂಚರಿಸಿ ಈ ಸಾರ್ವಜನಿಕ ಆಡಳಿತವನ್ನು ನಿರ್ವಹಿಸುವುದು ನಾವು ಕೂಡ ನೋಡ್ತೀವಿ. ಇಲ್ಲಿ ಮತ್ತೊಂದು ಅಂಶವನ್ನು ಗಣನೆಗೆ ತೆಗೆದುಕೊಂಡಾಗ ಈ ಆಡಳಿತದ ವಿಧಾನ ಬಹಳಷ್ಟು ಪ್ರಮುಖವಾದದ್ದು. ವೈಯಕ್ತಿಕ ಆಡಳಿತದಲ್ಲಿ ವ್ಯಕ್ತಿ ತನ್ನದೇ ಆದಂಥ ವೇಳಾಪಟ್ಟಿಯನ್ನು ಹೊಂದಿರಬಹುದು ಅಥವಾ ಹೊಂದಿರದೇ ಇರಬಹುದು. ಆದರೆ ಈ ಸಾರ್ವಜನಿಕ ಆಡಳಿತದಲ್ಲಿ ನಿರ್ದಿಷ್ಟವಾದಂಥ ವೇಳಾಪಟ್ಟಿ ಅಥವಾ ವಿಧಾನವಿಲ್ಲದೆ ಆಡಳಿತ ನಡೆಸುವುದು ಅಸಾಧ್ಯ. ನಾವು ಗಮನಿಸಬೇಕು. ಇವತ್ತು ನಮ್ಮ ಮಹಾವಿದ್ಯಾಲಯದಲ್ಲಿ ಇವತ್ತು 7:30ರಿಂದ 3:30ವರೆಗೆ ಆಯಾ ವಿಷಯದ ನಾವು ವೇಳಾಪಟ್ಟಿಯನ್ನು ಸಿದ್ಧಗೊಳಿಸಿ ಇವತ್ತು ಬೋಧಕ ವರ್ಗದವರು ಕೂಡ ಅದೇ ಸಮಯಕ್ಕೆ ಹಾಜರಾಗುತ್ತಾರೆ, ವಿದ್ಯಾರ್ಥಿಗಳು ಕೂಡ ಅದೇ ಸಮಯಕ್ಕೆ ಹಾಜರಾಗಲೇಬೇಕು. ಇದು ಸಾರ್ವಜನಿಕ ಆಡಳಿತ ಅಂತ ನಾವಿಲ್ಲಿ ಕರಿತೀವಿ. ಇವತ್ತು ವೈಯಕ್ತಿಕ ಆಡಳಿತ ಅಂತ ನಾವು ಹೊಂದಬಹುದು, ಬಿಡಬಹುದು. ನಾವು ಬೆಳಗ್ಗೆ 4 ಗಂಟೆ ಕರೆ ಹೇಳ್ಬೋದು, 5 ಗಂಟೆ ಕರೆ ಹೇಳ್ಬೋದು, 6 ಗಂಟೆ ಕರೆ ಹೇಳ್ಬೋದು. ಅದಕ್ಕೆ ನಮ್ಮದೇ ಆದಂಥ ಸಮಯ ಪ್ರಜ್ಞೆಯನ್ನು ಮೂಡಿಸಿಕೊಳ್ಳಬಹುದು, ಮೂಡಿಸಿಕೊಳ್ಳಕ್ಕಿಲ್ಲ. ಅಂದರೆ ವೇಳಾಪಟ್ಟಿಯನ್ನು ನಾವು ಸಿದ್ಧಪಡಿಸಿಕೊಳ್ಬೋದು ಅಥವಾ ಇಲ್ಲ ಅನ್ನೋದು ನಾವಿಲ್ಲಿ ನೋಡ್ತೀವಿ. ವಿದ್ಯಾರ್ಥಿ ಮಿತ್ರರೇ, ಈ ಆಡಳಿತದ ವಿಧಾನದಲ್ಲಿ ಪ್ರಮುಖವಾಗಿ ಪ್ರವಾಸ ಮಾಡ ಬಯಸುವ ಪ್ರತಿಯೊಬ್ಬನೂ ಈ ವಿಧಾನವನ್ನು ಪಾಲಿಸಬೇಕಾಗುತ್ತದೆ. ಇವತ್ತು ಟ್ರೈನ್ ಆಗಲಿ, ವಿಮಾನ ಆಗಲಿ ತನ್ನದೇ ಆದಂಥ ವೇಳಾಪಟ್ಟಿಯನ್ನು ಹೊಂದಿರುತ್ತದೆ. ಅದಕ್ಕೆ ಸರಿಯಾಗಿ ನಾವು ಕೂಡ ಸಾರ್ವಜನಿಕರು ಅಲ್ಲಿ ಇರಲೇಬೇಕು. ಇದನ್ನು ನಾವು ಗಮನದಲ್ಲಿ ಇಟ್ಕೋಬೇಕು. ನಂತರ ಸಾರ್ವಜನಿಕ ಆಡಳಿತದಲ್ಲಿ ಮತ್ತೊಂದು ಕಂಡುಬರುವಂಥ ಪ್ರಮುಖ ಅಂಶ ಅಂತಂದ್ರೆ ಸಾರ್ವಜನಿಕ ಆಡಳಿತದ ವ್ಯವಹಾರಗಳು ವಿವಿಧ ಹೆಸರಿನಿಂದ ಇಲ್ಲಿ ವಿಧಗಳಲ್ಲಿ ಅದು ಜರುಗುತ್ತದೆ. ಮುಖ್ಯವಾಗಿ ರೇಷನ್ ಕಾರ್ಡ್ಗಳನ್ನು ವಿತರಿಸುವುದು, ಟಿಕೆಟ್ಗಳನ್ನು ಕೊಡುವುದು, ಹಾಲು ಪೂರೈಕೆ ಮಾಡುವುದು, ಹೀಗೆ ಹಲವಾರು ರೀತಿಯಲ್ಲಿ ಸಾರ್ವಜನಿಕ ಆಡಳಿತದ ವ್ಯವಹಾರಗಳನ್ನು ನಾವಿಲ್ಲಿ ಗಮನದಲ್ಲಿ ಇಟ್ಕೊತೀವಿ. ಸಾರ್ವಜನಿಕ ಆಡಳಿತ ರಸ್ತೆ ರಿಪೇರಿ ಆಗಲಿ, ಸಾರ್ವಜನಿಕ ಆಡಳಿತದ ಉದಾಹರಣೆಯಲ್ಲಿ ಇದು ಕೂಡ ಪ್ರಮುಖವಾದದ್ದು. ನೀವು ಬ್ಯಾಂಕಿಗೆ ಹೋದರೆ ಅಥವಾ ಪೋಸ್ಟ್ ಆಫೀಸ್ಗೆ ಹೋದರೆ ಅಲ್ಲಿ ಆಡಳಿತಗಾರರ ಸೇವೆ ದೊರಕುತ್ತದೆ. ಅಥವಾ ಮಂತ್ರಿಗಳ ಕಡೆ ಹೋಗಿದ್ದರೆ ನಮ್ಮ ಸಮಸ್ಯೆಗಳು ಏನು ಎಂಬುದು ಅಲ್ಲಿ ನಾವು ಚರ್ಚೆಯನ್ನು ಮಾಡುತ್ತೇವೆ. ಹೀಗೆ ಜಿಲ್ಲಾಧಿಕಾರಿ ಆಗಿರ್ಬೋದು, ಪೊಲೀಸ್ ವರಿಷ್ಠಾಧಿಕಾರಿಗಳಾಗಿರ್ಬೋದು, ಹಲವಾರು ರೀತಿಯಿಂದ ನಾವು ಸಾರ್ವಜನಿಕ ಆಡಳಿತದಲ್ಲಿ ನಾವಿಲ್ಲಿ ಭಾಗವಹಿಸೋದು ನಾವು ನೋಡ್ತೀವಿ. ಇಲ್ಲಿ ಪ್ರಮುಖವಾಗಿ ಈ ಆಡಳಿತದ ಕಾರ್ಯಗಳು ಅಥವಾ ವ್ಯವಹಾರಗಳೆಂದರೆ ಪ್ರಾಮಾಣಿಕವಾಗಿ, ದಕ್ಷತೆಯಿಂದ ಹಾಗೂ ಪ್ರಯೋಜನಕಾರಿಯಾದ ಕಾರ್ಯಗಳು ನಾವು ಮಾಡಬೇಕಾಗುತ್ತದೆ. ನಂತರ ಅಸಮರ್ಥತೆಯಿಂದ, ಅದಕ್ಷತೆಯಿಂದ, ದಡ್ಡತನದಿಂದ ನಿರ್ವಹಿಸುವ ಕಾರ್ಯಗಳು ಸಾಮಾನ್ಯವಾಗಿ
ಎಲ್ಲ ರಾಷ್ಟ್ರಗಳಲ್ಲಿ ಕೆಲವು ಪ್ರತಿಶತ ಆಡಳಿತಗಾರರು ಅಸಮರ್ಥರು, ತರಬೇತಿ ಇಲ್ಲದವರು, ಅದಕ್ಷತೆ ಉಳ್ಳವರು ಆಗಿದ್ದು ನಾವು ಕೂಡ ನೋಡ್ತೀವಿ. ಇನ್ನೊಂದು ಕಾರ್ಯಗಳು ಮತ್ತು ವ್ಯವಹಾರಗಳು ಅಂದಾಗ ದಕ್ಷತೆಯಿಂದ ಇಲ್ಲದು ನೋಡ್ತೀವಿ. ಇವತ್ತ ಜಗತ್ತಿನಲ್ಲಿಯೇ ಭ್ರಷ್ಟಾಚಾರ ತಾಂಡವಾಡುವುದು ನೋಡ್ತೀವಿ. ಅದರಲ್ಲಿ ಭಯೋತ್ಪಾದನೆಯನ್ನು ಕೂಡ ನಾವು ನೋಡ್ತೀವಿ. ಭ್ರಷ್ಟಾಚಾರ, ಸಾರ್ವಜನಿಕ ಆಡಳಿತದಲ್ಲಿ ಭ್ರಷ್ಟಾಚಾರ. ಇಲ್ಲಿ ಒಬ್ಬ ಅಧಿಕಾರಿಯು ತನ್ನ ಅಧಿಕಾರವನ್ನು ಖಾಸಗಿ ವ್ಯವಹಾರಕ್ಕಾಗಿ ಉಪಯೋಗಿಸುತ್ತಾ ಆಡಳಿತ ಕಾರ್ಯಗಳನ್ನು ಮಾಡೋದು ನಾವಿಲ್ಲಿ ನೋಡುತ್ತೇವೆ. ಅಲ್ಲಿ ವಾಸ್ತವಿಕವಾಗಿ ಅವನು ಆಡಳಿತದ ಕಾರ್ಯಗಳನ್ನು ಮಾಡುತ್ತಿರುವುದಿಲ್ಲ. ಒಬ್ಬ ಗುಮಾಸ್ತನು ತನ್ನ ಆಡಳಿತದ ಕಾರ್ಯನಿರ್ವಹಿಸುತ್ತಾನೆಂದು ಕಂಡು ಬರುತ್ತದೆ. ಅವನು ಕಚೇರಿಯಲ್ಲಿ ಬರೆಯುತ್ತಾ ಕುಳಿತಿದ್ದನ್ನು ನೋಡಿದಾಗ ಅದರ ವಾಸ್ತವಿಕ ಅದನ್ನು ತನ್ನ ಸ್ನೇಹಿತನಿಗೆ ಪತ್ರ ಬರೆಯುತ್ತಾನೆ. ಮುಖ್ಯವಾಗಿ ನಾವು ಇಲ್ಲಿ ತಿಳ್ಕೋಬೇಕಾಗಿದ್ದು, ನಾವು ಕಚೇರಿಗೆ ಹಾಜರಾದ ಹೊತ್ತಿನಾಗ ನಮ್ಮ ವೈಯಕ್ತಿಕ ಅಂತ ನಾವು ಹೇಳ್ತೀವಲ್ಲ, ಇಲ್ಲಿ ಕಚೇರಿ ಕೆಲಸವನ್ನು ಬಿಟ್ಟು ಇವತ್ತು ತನ್ನ ಮಿತ್ರನಿಗೆ ಒಂದು ಪತ್ರವನ್ನು ಬರೆಯುವುದಾಗಲಿ, ತನ್ನ ವೈಯಕ್ತಿಕ ಕೆಲಸವನ್ನಾಗಿ ಮಾಡಿಕೊಳ್ಳುವುದಾಗಲಿ, ಅಲ್ಲಿ ದಕ್ಷತೆ ಮತ್ತು ಪ್ರಾಮಾಣಿಕತೆ ಹಾಳಾಗುತ್ತದೆ. ಅದನ್ನು ನಾವು ಗಮನದಲ್ಲಿ ಇಟ್ಟುಕೋಬೇಕು. ಇವತ್ತ ಪ್ರಾಮಾಣಿಕವಾಗಿ ದಕ್ಷತೆಯಿಂದ ಹಾಗೂ ಪ್ರಯೋಜನಕಾರಿ ಆಡಳಿತವನ್ನು ನಿರ್ವಹಿಸಲ್ಪಡುವಂಥ ಕಾರ್ಯಗಳು ಮಾತ್ರ ಸಾರ್ವಜನಿಕ ಆಡಳಿತ ಅಂತ ನಾವು ಇಲ್ಲಿ ಕರಿತೀವಿ. ನಂತರ ಸಾರ್ವಜನಿಕ ಆಡಳಿತದ ಅರ್ಥವನ್ನು ಎರಡು ರೀತಿಯಲ್ಲಿ ನಾವು ಕೊಡಬಹುದು. ಇಲ್ಲಿ ನ್ಯಾರೋ ಸೆನ್ಸ್ ಆ್ಯಂಡ್ ಬ್ರಾಡ್ ಸೆನ್ಸ್. ಇವತ್ತ ವಿಶಾಲ ಅರ್ಥದಲ್ಲಿ ಅಥವಾ ಸಂಕುಚಿತ ಅರ್ಥದಲ್ಲಿ ಈ ಸಾರ್ವಜನಿಕ ಆಡಳಿತವನ್ನು ಎರಡು ರೀತಿಯಲ್ಲಿ ನಾವು ವಿಂಗಡಣೆಯನ್ನು ಮಾಡೋದು ನಾವಿಲ್ಲಿ ನೋಡ್ತೀವಿ. ಈ ನ್ಯಾರೋ ಸೆನ್ಸ್ ಸಂಕೀರ್ಣ ಅರ್ಥದಲ್ಲಿ ಸಾರ್ವಜನಿಕ ಆಡಳಿತವು ಸರ್ಕಾರದ ಶಾಸಕಾಂಗ, ಕಾರ್ಯಾಂಗ ಮತ್ತು ನ್ಯಾಯಾಂಗಗಳ ಎಲ್ಲ ಕಾರ್ಯಚಟುವಟಿಕೆಗಳನ್ನು ಒಳಗೊಂಡಿರ್ತದಂತ LD ವೈಟ್ ತನ್ನ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ನಾವು ಇಲ್ಲಿ ನೋಡ್ತೀವಿ. ಇದಕ್ಕೆ ಮಾರ್ಷಲ್ನು ಕೂಡ ತನ್ನದೇ ಆದಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದು ನಾವಿಲ್ಲಿ ನೋಡ್ತೀವಿ. ಈ ಸಂಕುಚಿತ ಅರ್ಥದಲ್ಲಿ ಸರ್ಕಾರದ ಕಾರ್ಯಾಂಗ ಚಟುವಟಿಕೆಗಳು ಮಾತ್ರ ಒಳಗೊಂಡಿರುತ್ತದೆ. ಇದನ್ನು ಬೆಂಬಲಿಸುವವರು ಲೂಥರ್ ಗಲಿಕ್ ಆಗಿರ್ಬೋದು, ಹೆನ್ರಿ ಫಾಯಲ್ ಆಗಿರ್ಬೋದು, ಮಾರ್ಸೆನ್ ಆಗಿರ್ಬೋದು. ಇದನ್ನು ಸಂಕುಚಿತ ಅರ್ಥದಲ್ಲಿ ಅವರು ಸಾರ್ವಜನಿಕ ಆಡಳಿತದ ಬಗ್ಗೆ ತಮ್ಮದೇ ಆದಂಥ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದು ನಾವು ನೋಡ್ತೀವಿ. ಸರ್ಕಾರ ಬದಲಾದಂತೆ ನೌಕರರು ಬದಲಾಗುವುದಿಲ್ಲ. ಮಿನಿಸ್ಟರ್ಸ್ ಆ್ಯಂಡ್ ಬ್ಯೂರೋಕ್ರಸಿ. ಇವತ್ತ 5 ವರ್ಷ ಅವರ ಅಧಿಕಾರಾವಧಿ ಮುಗಿದ ನಂತರ ಅಲ್ಲಿ ಡಿಸಾಲ್ವ್ ಆಗ್ತದೆ ಮಂತ್ರಿಮಂಡಲ. ನಾವು 60 ವರ್ಷದ ಬ್ಯೂರೋಕ್ರಸಿ ಅನ್ನೋದನ್ನು ನೌಕರಶಾಹಿ ವರ್ಗದವರು ಇವತ್ತು ಬೇರೆ ಬೇರೆ ರಾಷ್ಟ್ರದಲ್ಲಿ ನಾವು ಇವತ್ತು ನಮ್ಮಲ್ಲೇ ನಾವು ಗಮನ ಹರಿಸಿದೊಳಗ ಇವತ್ತು 60 ಐತಿ, 62 ಐತಿ. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಿಗೆ 65 ವಯಸ್ಸಿದ್ದು ನಾವು ನೋಡ್ತೀವಿ. ಯಾವುದೇ ಸರ್ಕಾರಗಳು ಬರಬಹುದು ಹೋಗಬಹುದು. ಇವತ್ತು ನೌಕರರು ತನ್ನ ವಯೋಮಿತಿ ಮೀರುವರೆಗೂ ಕೂಡ ಈ ತನ್ನ ಆಡಳಿತದಲ್ಲಿ ಭಾಗವಹಿಸುವುದು ನಾವಿಲ್ಲಿ ನೋಡ್ತೀವಿ. ಸರ್ಕಾರದ ಧೋರಣೆಗಳನ್ನು, ಕಾಯ್ದೆಗಳನ್ನು ಕಾರ್ಯರೂಪಕ್ಕೆ ತರುವಾಗ ಯಾವುದೇ ಪಕ್ಷಪಾತ ಇವರು ಮಾಡಲಾರರು. ಬ್ಯೂರೋಕ್ರಸಿ, ನೌಕರಶಾಹಿ. ಯಾವುದೇ ಸರ್ಕಾರ ಬರಬಹುದು, ಯಾವುದೇ ಪಕ್ಷ ಅಧಿಕಾರಕ್ಕೆ ಬರಬಹುದು. ಆ ಪಕ್ಷ ಅಧಿಕಾರಕ್ಕೆ ಬಂದಾಗ ಸರ್ಕಾರದ ನೀತಿ ಮತ್ತು ಧೋರಣೆಗಳನ್ನು ರೂಪಿಸುವವರು ಇವತ್ತ IAS ಅಧಿಕಾರಿಗಳು ತಮ್ಮ ನೀತಿ ಮತ್ತು ಧೋರಣೆಗಳನ್ನು ರೂಪಿಸೋದು ನಾವಿಲ್ಲಿ ನೋಡ್ತೀವಿ. ಇಲ್ಲಿ ಸಾರ್ವಜನಿಕ ಆಡಳಿತದ
ಸ್ವರೂಪವನ್ನು ನಾವು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಗಮನಿಸಿದಾಗ ಈ ಸಾರ್ವಜನಿಕ ಆಡಳಿತ ವಿಜ್ಞಾನವು ಅಥವಾ ಕಲೆಯು, ಇಲ್ಲಿ ನಾವು ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್ ಈಸ್ ಆರ್ಟ್ ಆರ್ ಸೈನ್ಸ್, ಈ ಸಾರ್ವಜನಿಕ ಆಡಳಿತ ಇದು ವಿಜ್ಞಾನವೂ ಹೌದು ಕಲೆಯೂ ಹೌದು. ಯಾವುದೇ ಒಂದು ಆಡಳಿತವನ್ನು ನಿರ್ವಹಿಸಬೇಕಾದರೆ ಆ ವ್ಯಕ್ತಿಯ ಆಡಳಿತದಲ್ಲಿ ಭಾಗವಹಿಸುವಂಥ ವ್ಯಕ್ತಿಯ ಮನೋಭಾವ ಬಹಳ ಪ್ರಮುಖವಾದದ್ದು ಅಂತ ನಾವಿಲ್ಲಿ ನೋಡ್ತೀವಿ. ಇಲ್ಲಿ ರಾಜ್ಯಶಾಸ್ತ್ರ ಒಂದು ವಿಜ್ಞಾನವೇ ಅಥವಾ ಕಲೆ ಎಂಬುದರ ಬಗ್ಗೆ ಭಿನ್ನಾಭಿಪ್ರಾಯ ಇರುವಾಗ ಅದರ ಒಂದು ಭಾಗವಾದಂಥ ಸಾರ್ವಜನಿಕ ಆಡಳಿತದ ಬಗ್ಗೆಯೂ ಕೂಡ ಭಿನ್ನಾಭಿಪ್ರಾಯ ಐತಿ. ನಾವು ಒಂದು ವಿಷಯದ ಬಗ್ಗೆ ಅಧ್ಯಯನ ಮಾಡುವಾಗ ಅದರ ಬಗ್ಗೆ ಹಲವಾರು ರೀತಿಯ ಅಭಿಪ್ರಾಯವನ್ನು ನಾವು ನೋಡ್ತೀವಿ. ಒಂದು ವಿಷಯದ ಬಗ್ಗೆ ನಾವು ಚರ್ಚೆ ಮಾಡುವಾಗ ಒಬ್ಬ ಸಂಶೋಧಕನಾದಂಥವ ಆ ವಿಷಯಕ್ಕೆ ಹಲವಾರು ರೀತಿಯ ತನ್ನ ಅದರ ಸ್ವರೂಪದ ಬಗ್ಗೆ ಹೇಳೋದು ನಾವು ನೋಡ್ತೀವಿ. ಇವತ್ತು ಸಾರ್ವಜನಿಕ ಆಡಳಿತದ ಕಲೆಯು ಮತ್ತು ವಿಜ್ಞಾನವು, ಕೆಲವು ಮಂದಿ ಕಲೆಯೂ ಅನ್ಬೋದು, ಕೆಲವು ಮಂದಿ ವಿಜ್ಞಾನವೂ ಅನ್ಬೋದು. ಪುರಾತನ ಕಾಲದಿಂದ ಈ ಆಧುನಿಕೋತ್ತರದ ಕಾಲ ನಾವು ಗಮನದಲ್ಲಿ ಇಟ್ಟುಕೊಂಡಾಗ ಇಲ್ಲಿ ಪ್ರಮುಖವಾಗಿ ಈ ಕಲೆಯೂ ಹೌದು ಮತ್ತು ವಿಜ್ಞಾನವೂ ಹೌದು ಅಂತ ನಾವು ಇಲ್ಲಿ ನೋಡ್ತೀವಿ. ಈ ಸಾರ್ವಜನಿಕ ಆಡಳಿತದಲ್ಲಿ ವಿಶ್ವಾದ್ಯಂತ ಒಪ್ಪಿಕೊಳ್ಳುವಂಥ ಆಡಳಿತ ವಿಧಾನಗಳು ಇಲ್ಲ. ಇವಾಗ ಪ್ರಯೋಗ ಮಾಡುವುದರ ಮೂಲಕ ನಿರ್ದಿಷ್ಟವಾದ ಫಲಿತಾಂಶವನ್ನು ಪಡೆಯಲು ಸಾಧ್ಯ ಇಲ್ಲ. ಇವತ್ತು ರಸಾಯನಶಾಸ್ತ್ರ ಆಗಿರ್ಬೋದು, ಭೌತಶಾಸ್ತ್ರಗಳಾಗಿರ್ಬೋದು, ಅವುಗಳನ್ನು ಪ್ರಯೋಗ ನಡೆಸುವಂತೆ ಇಲ್ಲಿ ಪ್ರಯೋಗಗಳನ್ನು ನಡೆಸುವಂತಿಲ್ಲ. ನಾನು ನಿನ್ನೆ ಹೇಳಿದ ಹಾಗೆ ರಾಜ್ಯಶಾಸ್ತ್ರ ಅಥವಾ ಈ ಸಾರ್ವಜನಿಕ ಆಡಳಿತವನ್ನು ಈ ಭೌತಶಾಸ್ತ್ರ ಮತ್ತು ರಸಾಯನಶಾಸ್ತ್ರ, ಈ ಫಿಸಿಕ್ಸ್ ಆ್ಯಂಡ್ ಕೆಮಿಸ್ಟ್ರಿ ಅಂತ ನಾವು ಅವನು ಒಂದೇ ಕೋಣೆಯಲ್ಲಿ ಕುಂತು ನಾವು ಪ್ರಯೋಗವನ್ನು ಮಾಡಿ ಒಂದು ನಿರ್ಣಯಕ್ಕೆ ಬರಬಹುದು. ಆದರೆ ಸಾರ್ವಜನಿಕ ಆಡಳಿತವನ್ನು ನಾವು ಒಂದು ಕೋಣೆಯಲ್ಲಿ ಕುಳಿತು ಅಧ್ಯಯನ ಮಾಡಿದರೆ ಅದು ನಮಗೆ ಸಂಕುಚಿತ ಅರ್ಥ ಆಗುತ್ತೆ. ಆದರೆ ವಿಶಾಲವಾದಂಥ ಜಗತ್ತಿನಾದ್ಯಂತ ಇಂಗ್ಲೆಂಡಿನೊಳಗೆ ಆಡಳಿತದ ಪದ್ಧತಿ, ಅಮೆರಿಕದೊಳಗಿದ್ದಂಥ ಆಡಳಿತ ಪದ್ಧತಿ, ಇಂಗ್ಲೆಂಡಿನಲ್ಲಿ ಸಂಸದೀಯ ಪದ್ಧತಿಯ ಸರ್ಕಾರವಿದ್ದರೆ ಅಮೆರಿಕದಲ್ಲಿ ಅಧ್ಯಕ್ಷೀಯ ಪದ್ಧತಿಯ ಮಾದರಿಯ ಸರ್ಕಾರ ಇದ್ದಿದ್ದು ನಾವು ನೋಡ್ತೀವಿ. ನಮ್ಮ ಭಾರತದಲ್ಲಿ ಕೂಡ ಸಂಸದೀಯ ಪ್ರಜಾಪ್ರಭುತ್ವ ಇದ್ರೂ ಕೂಡ ಪ್ರಮುಖವಾದಂಥವರು ಯಾರು ಅಂತಂದ್ರೆ ಪ್ರಥಮ ಪ್ರಜೆ ರಾಷ್ಟ್ರಪತಿಯ ಹೆಸರಿನ ಮೇಲೆಯೇ ನಾವು ಆಡಳಿತವನ್ನು ನಿರ್ವಹಿಸುವುದು ನಾವು ನೋಡ್ತೀವಿ. ಈ ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಎಂಬ ಪ್ರಶ್ನೆ ಬಂದಾಗ ಆ ವಿಜ್ಞಾನ ಎಂಬ ಪದದ ಅರ್ಥವನ್ನು ತಿಳಿದುಕೊಳ್ಳಬೇಕು. ವಿಜ್ಞಾನ ಎಂಬ ಪದಕ್ಕೆ ಎರಡು ಅರ್ಥಗಳುಂಟು. ಒಂದು ಸಂಕುಚಿತ ಅರ್ಥ, ಇನ್ನೊಂದು ವ್ಯಾಪಕವಾದಂಥ ಅರ್ಥ ಅಂತ ನಾವಿಲ್ಲಿ ನೋಡ್ತೀವಿ. ಹಾಗೆ ಈ ಸಾರ್ವಜನಿಕ ಆಡಳಿತದ ಅಲ್ಲಿ ಕಲೆಯೂ ಕೂಡ ಅಂತಂದಾಗ ಒಂದು ಉನ್ನತ ಮಟ್ಟದ ಕಲೆಯಾಗಿದೆ ಅಂತ ಕೆಲವು ಜನರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸೋದು. ಅದರಲ್ಲಿ ಪ್ರಮುಖವಾಗಿ ಯಾರಂತಂದ್ರ ಫೈನರ್ ಅನ್ನೋರು ತಮ್ಮ ಅಭಿಪ್ರಾಯವನ್ನು ಇಲ್ಲಿ ವ್ಯಕ್ತಪಡಿಸಿದ್ದು ನಾವು ನೋಡ್ತೀವಿ. ಹೀಗೆ ಈ ಸಾರ್ವಜನಿಕ ಆಡಳಿತದ ಸ್ವರೂಪವನ್ನು ನಾವು ಗಮನದಲ್ಲಿ ಇಟ್ಟುಕೊಂಡಾಗ ಅದಕ್ಕೆ ಹಲವಾರು ರೀತಿಯ ಸ್ವರೂಪಗಳನ್ನು ನಾವು ನೋಡ್ತೀವಿ. ಇಂದು ಈ ಸಾರ್ವಜನಿಕ ಆಡಳಿತದ ಸ್ವರೂಪದ ಬಗ್ಗೆ ನಾವು ಅಧ್ಯಯನವನ್ನು ಮಾಡಿದ್ದೇವೆ.
ನಾಳೆ ಈ ಸಾರ್ವಜನಿಕ ಆಡಳಿತದ ವ್ಯಾಪ್ತಿ ಮತ್ತು ಅದರ ಮಹತ್ವದ ಬಗ್ಗೆ ನಾವು ಗಮನವನ್ನು ಹರಿಸೋಣ. ನಮಸ್ಕಾರ.